ಅವರ ಸ್ವಿಚ್ ಆನ್ ಆಗದೆ, ಅಲ್ಲಿ ಸ್ವಿಚ್ ಆನ್ ಆಗದೆ ಇಲ್ಲಿ ಬಲ್ಪು ಉರಿಯಲ್ಲ ವಿಧಾನಸೌಧದಲ್ಲಿ. ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ಇರೋವಂಥದ್ದು. ಓಕೆನಾ? ಹೇಳಿ. ನೋಡೋಣ ಮುಂದೆ. ಈಗಾಗಲೇ ನೋಡಿ, ಆ ಗ್ಯಾರಂಟಿ ಸ್ಕೀಮ್ ಹೆಸರಲ್ಲಿ 150 ಕೋಟಿ ಅವ್ರ ಕಾರ್ಯಕರ್ತರಿಗೆ ಕೊಡ್ತಾ ಇದ್ದಾರೆ. ಸರ್ಕಾರದ ಟ್ಯಾಕ್ಸ್ ಪೇಯರ್ಸ್ ಹಣ 150 ಕೋಟಿಯನ್ನು ಗ್ಯಾರಂಟಿ ಯೋಜನೆಗಳಿಗೆ ಅಧ್ಯಕ್ಷರನ್ನ ಮಾಡಿ ಅನುಷ್ಠಾನ ಮಾಡೋಕ್ಕೆ, ಕೆಲವರಿಗೆಲ್ಲ ಕ್ಯಾಬಿನೆಟ್ಟು, ಕೆಲವರಿಗೆಲ್ಲ ಸಂಬಳ 30,000 40,000 150 ಕೋಟಿ ಖರ್ಚು ಬರ್ತಾ ಇದೆ. ಈಗ ಇದೊಂದು ಭಾರತ್ ಜೋಡೋ ಮಾಡಿ ಇದಕ್ಕೆಲ್ಲ 10 ಲಕ್ಷ ಕೊಟ್ಟರೆ, ಮತ್ತು ಕಾಂಗ್ರೆಸ್ ಯಾರು ನಿರಾಶ್ರಿತರಿರ್ತಾರೆ ಆ ನಿರಾಶ್ರಿತರಿಗೆ ಒಂದು ಆಶ್ರಯ ಕೊಡೋ ಸ್ಕೀಮ್ ಇದು. ಭಾರತ್ ಜೋಡೋಗೂ ಸರ್ಕಾರಕ್ಕೂ ಏನು ಸಂಬಂಧ ಐತೆ? ಜನರ ಟ್ಯಾಕ್ಸ್ ಪೇಯ್ಡ್ ಇದು ಹಣ ಇದು. ಸೊ ಅದಕ್ಕೆ ಭಾರತ್ ಜೋಡೋ ಬೇಡ ಅಣ್ಣ. ಡಿ ಕೆ ಅಣ್ಣ, ಕರ್ನಾಟಕ ಜೋಡೋ ಫಸ್ಟ್ ಮಾಡು. ನೀನು ಭಾರತ ಆಮೇಲೆ ನೋಡ್ಗಣಿಯ. ಭಾರತ ದೊಡ್ಡದಿದೆ, ಕನ್ಯಾಕುಮಾರಿಯಿಂದ ಕಾಶ್ಮೀರದವ್ರಿಗಿದೆ. ಫಸ್ಟ್ ಕರ್ನಾಟಕದಲ್ಲಿರೋ ಈ ಸಾಲ 76,000 ಕೋಟಿ ಸಾಲ ಕೊಡಬೇಕು. ಸಾರಿ, ಇದು ಬಿಲ್ಗಳು ಕೊಡಬೇಕು. ಕಾಂಟ್ರಾಕ್ಟ್ರದು ಇದು ಸಂಬಳಗಳು ಇವೆಲ್ಲ 76,000 ಕೋಟಿ ಸಂಬಳ, ಇದು ಸಾಲ, ಇದು ಬಿಲ್ಗಳು ಪೆಂಡಿಂಗ್ ಇರೋದು, ಬಾಕಿ ಇರೋವಂಥದ್ದು. ಅದನ್ನು ಕೊಡು, ಅದನ್ನು ಜೋಡಣೆ ಮಾಡು. ಈ ಬಾಕಿಗಳನ್ನು ತೀರಿಸುವಂಥ ಜೋಡೋ ಮಾಡಿ ಫಸ್ಟು. ಆಮೇಲೆ ನೀವು ಕಾಂಗ್ರೆಸ್ಸಿನ ನಿರಾಶ್ರಿತರಿಗೆ ಕೊಡುವಂಥ ಈ ಭಾರತ್ ಜೋಡೋ ಏನಿದೆ, ಅದೊಂದು ನಿರಾಶ್ರಿತರಿಗೆ ಈಗ ಗ್ಯಾರಂಟಿ ಹಣಕ್ಕೆ ಕೊಟ್ಟರೆ ಅದೊಂದು ಸ್ಕೀಮ್ ಅಷ್ಟೇ ಇದೊಂದು. ಅದರಿಂದ ಮುಂದಿನ ದಿನಗಳಲ್ಲಿ ಇವ್ರು ಏನೇನು ಘೋಷಣೆ ಮಾಡಿದ್ದಾರೆ ನೋಡೋಣ. ಒಂದು 15 ದಿನ, ಒಂದು ತಿಂಗಳು ಟೈಮ್ ಕೊಡೋಣ. ಏನು ಮಾಡ್ತಾರೆ ಅನ್ನೋದು ನೋಡಿ ಆಮೇಲೆ ಅದ್ರ ಬಗ್ಗೆ ಈ ಅವರು ಹೊಸದಾಗಿ ಘೋಷಣೆ ಮಾಡಿರೋದ್ರ ಬಗ್ಗೆ ನಾವು ರಿಯಾಕ್ಷನ್ನ ಕೊಡ್ತೀವಿ. ಸರ್, ಈಗ ಕಲೆ, ಸಾಹಿತ್ಯ, ಸಂಸ್ಕೃತಿ ಸಂಘಟನೆ ಮಾಡೋಕ್ಕೆ ಯುವಕರಲ್ಲಿ ನಾವು ಈ ಥರ ಮೋಟಿವೇಶನ್ ಮಾಡ್ತಾರೆ ಸೇಮ್ ಹೇಳ್ತಾರೆ. ಆದರೆ ಅದಕ್ಕಾಗಿ ಇಲಾಖೆಗಳಿದಾವೆ. ಆದರೆ ಯೂತ್ ಸರ್ವಿಸ್ ಸರ್ ಇದೆ, ಇವರು ಹೊಸದಾಗಿ ಏನು ಮಾಡ್ತಾರೆ ಸಂಘಗಳಂದರೆ ಅದು ಒಂದೇ. ಈಗ ನಮ್ಮ ಸ್ನೇಹಿತರು ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಒಂದು ಇಂಪ್ರೂವ್ಮೆಂಟ್ಗೆ ಏನಾದರೂ ಒಂದು ಅಲ್ಲ, ಇಷ್ಟು ದಿನ ಹಂಗಾರೆ ಯುವಕರನ್ನೆಲ್ಲ ಹಾಳು ಮಾಡಿದ್ರ ಸಿದ್ದರಾಮಯ್ಯ? ಇಷ್ಟು ದಿನದ ಯುವಕರ ಗತಿ ಅಧೋಗತಿನ ಹಂಗಾರೆ? ಅಂದರೆ ಸಿದ್ದರಾಮಯ್ಯ ಹಾಳು ಮಾಡಿದ್ರು, ನಾನು ಯುವಕರನ್ನೆಲ್ಲ ಜೋಡಣೆ ಮಾಡ್ತಾ ಇದ್ದೀನಿ ಅಂತನ? ಇದು ನಾನು ಹೇಳ್ದಲ್ಲ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಪೆನ್ಷನ್ ಕೊಡೋಕ್ಕೆ ಮಾಡೋವಂಥ ಸ್ಕೀಮ್ ಅಷ್ಟೇ ಇದು. ಅನ್ಎಂಪ್ಲಾಯ್ಮೆಂಟನ್ನು ಕಾಂಗ್ರೆಸ್ ಪಾರ್ಟಿ ಅನ್ಎಂಪ್ಲಾಯ್ಮೆಂಟ್ ಯಾರಿರ್ತಾರೋ ಅವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡುವಂಥ ಸ್ಕೀಮ್ ಅಷ್ಟೇ. ಇದರಿಂದ ಏನು ಉಪಯೋಗ ಆಗ್ತೈತೆ ಅಂತ ನನಗನ್ಸಲ್ಲ. ಅದ್ರ ಬದಲು ಇಡೀ ರಾಜ್ಯದಲ್ಲಿ ಹಳ್ಳ ಬಿದ್ದಿರೋ ರಸ್ತೆಗಳು, ನಿನ್ನೆ ಇವತ್ತು ಬಂದಿತ್ತು ಎಲ್ಲ ಮಾಧ್ಯಮದಲ್ಲಿ, ಪತ್ರಿಕೆಯಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ಶಾಲೆಗಳು ಮುರಿದು ಬಿದ್ದೋತಾ ಇದೆ ಅಂತ. ಮಕ್ಕಳು ಒಳಗಡೆಗೆ ಹೋಗೋಕ್ಕಾಗ್ತಾ ಇಲ್ಲ, ಶಾಲೆ ಒಳಗಡೆಗೆ ಹೋಗೋಕ್ಕಾಗ್ತಾ ಇದ್ದ ಪರಿಸ್ಥಿತಿ. ಅಲ್ಲ, ಮಕ್ಕಳನ್ನೇ ಒಳಗಡೆ ಹೋಗೋಕ್ಕಾಗದೆ ಇಂಥ ಶಾಲೆಗಳು ಇರುವಂಥ ನೀವು ಇನ್ನು ಯುವಕರಿಗೆ ಈ ಹಣ ಕೊಟ್ಟು ಮತ್ತೆ ಈ ಹಣ ಪೋಲಾಗೋ ಅಂಥದ್ದಕ್ಕೆ ಇನ್ನೊಂದು ದಾರಿ ಹುಡುಕ್ತೀರ ಅಷ್ಟೇ. ಫಸ್ಟು ಶಾಲೆಗಳನ್ನು ಸರಿ ಮಾಡಿ. ನಿಮ್ಮ ಪಕ್ಷದ ಹಿರಿಯ ನಾಯಕರನ್ನ ಭೇಟಿ ಮಾಡಿ ಏನು ಸಂದೇಶ ಕೊಟ್ಟಿದ್ದಾರೆ, ನೀವು ಇದನ್ನು ಯಾವ ರೀತಿ ನೋಡ್ತೀರಾ ಅಂತ ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನಕ್ಕೆ ಮುನ್ನ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿದ್ರು. ನೋಡ್ರಿ, ಟೀಕೆ ಮಾಡಬಾರ್ದು ಅನ್ನೋಂಥ ಬಾಗಿಲು ಬಂದ್ ಮಾಡಿದ್ದಾರೆ ಟೀಕೆಗೆ ಅಂತ. ನಾನು ಆಗಲೇ ಹೇಳಿದ್ದೀನಿ, ಹಳೆ ಸಿನಿಮಾ ಇದು ಹೊಸ್ದಾಗಿ ರಿಲೀಸ್ ಮಾಡಿದ್ದಾರೆ. ಅದಕ್ಕೆ ಅವ್ರನ್ನ ಕೇಳಿರ್ಬೇಕು, ಅದು ಬನ್ನಿರಿ ಇನ್ನೊಂದು ಸರಿ ಸಿನಿಮಾ ನೋಡೋಕ್ಕೆ ಅಂತೇಳಿ ಸಿನಿಮಾ ತೋರಿಸೋ ಇದಷ್ಟೇ. ಇದೆಲ್ಲ ಒಂದು ಡಿ ಕೆ ಒಂದು ಆಡಂಬರದ ಏನು ಹೇಳಿದರು, ನಮ್ಮ ಕೇಂದ್ರದ ನಾಯಕರು ಹೇಳಿದ್ದಾರೆ, ನಾವು ಸ್ಟೆಪ್ಸ್ ಮೇಲೆ ಮಾಡಲ್ಲ, ಆಡಂಬರ ಇಲ್ಲದ ಪ್ರಮಾಣ ವಚನ ಅಂದರು. ಬಿರಿ ಆಡಂಬರ ಬಿಟ್ಟರೆ ಏನೈತೆ ಅಲ್ಲಿ ಬಿರಿ? ಯಾವ ರೀತಿ ನೋಡ್ತೀರಾ ನೀವು ಅಂತ? ಅದು ನನಗೆ ಸಂಬಂಧ ವಿಚಾರ ಅಲ್ಲ, ಬಿಟ್ಬಿಡಿ. ಅಷ್ಟೇ ಹೇಳ್ದಲ್ಲ, ನಂಗೆ ಸಂಬಂಧ ಇಲ್ಲ. ಯಾರು ಏನಕ್ಕೆ ಹಿಂದೆ ಎಲ್ಲ ಬಹಳ ಜನ ಹೋಗಿದ್ದಾರೆ.
ಪ್ರಮಾಣ ವಚನ ಸ್ವೀಕಾರ ಆದ್ಮೇಲೆ ಅದು ಆದ್ಮೇಲೆ ವಚನ. ಹೋಗಿದ್ದಾರೆ, ಇವ್ರು ಮುಂಚೆ ಹೋಗಿದ್ದಾರೆ ಅಷ್ಟೇ. ಏನು ಅದ್ರಲ್ಲಿ ವ್ಯತ್ಯಾಸ ಏನು? ಆಗ್ತಾ ಇದೆ ಅಂದ್ರೆ ಬೆಳಗ್ಗೆ ಹೋಗೋದು ಸಂಪ್ರದಾಯ, ಆಶೀರ್ವಾದ ಪಡೆಯುವುದೆಲ್ಲ ಸರಿ. ಆದ್ರೆ ಇವತ್ತಿನ ಕರ್ನಾಟಕ ಬಿಜೆಪಿಯಲ್ಲಿ ಆಗಿರುವ ಚರ್ಚೆಗೂ ಡಿ ಕೆ ಶಿವಕುಮಾರ್ ಹೋಗಿ ಆಶೀರ್ವಾದ ಪಡೆಯುವುದಕ್ಕೂ ಬೇರೆ ಬೇರೆ ರೀತಿಯಲ್ಲಿ ತಾಳೆಯನ್ನು ಹಾಕಿ ನೋಡ್ತಾ ಇದ್ದಾರೆ. ಇದರ ಮೇಲೆ ಬೆಂಗಳೂರಿಗೆ 2,000 ಕೋಟಿ ಕೊಟ್ಟಿದ್ದಾರೆ. 2,000 ಕೋಟಿ ಕೊಟ್ಟಿದ್ದಾರೆ. ಅಷ್ಟೇ ಬೆಂಗಳೂರಿಗೆ ರಸ್ತೆ ಗುಂಡಿ ಇದ್ದಾಗಲೂ ಕೂಡ ಹೊಸ ರೂಪದಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕೀಯ ನಡೀತಾ ಇದೆಯಾ ಅಂತ ಎರಡು ಪಕ್ಷಗಳು ಹೇಗೆ ಅಂತ ನಾನು ಪೂರ್ತಿ ನೆನ್ನೆ ನಮ್ಮ ಪದ್ಮನಾಭನಗರದಲ್ಲಿ ದೊಡ್ಡ ಕಸದ ಸಮಸ್ಯೆ ಇತ್ತು. ಎಲ್ಲ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದೆ ನಾನು ಸೇಮ್ ಟೈಮಲ್ಲಿ. ಸುಮಾರು 4 ಗಂಟೆಗಳು, ಇವತ್ತು ಪತ್ರಿಕೆಯಲ್ಲೂ ಎಲ್ಲ ಕಡೆ ಬಂದಿದೆ. ನಾನು ಆ ಸಭೆಯಲ್ಲಿ ಜನಗಳ ಸಂಕಷ್ಟ ಸಭೆಯಲ್ಲಿದ್ದೆ. ನಾನು ಇದನ್ನು ಯಾವುದನ್ನು ನೋಡಿಲ್ಲ. ನೋಡಿದ ಮೇಲೆ ರಿಯಾಕ್ಟ್ ಮಾಡ್ತೀನಿ. ನೀವು ಆ ಸಂಕಷ್ಟದಲ್ಲಿ ಈ ಸಂತೋಷ ನೋಡಿಲ್ಲ ಸರ್? ನೋಡೇ ಇಲ್ಲ ನಾನು. ಅವ್ರು ಹೋಗಿದ್ದು ಯಾವುದು ನಾನು ನೋಡಿಲ್ಲ. ಈಗ 2,000 ಕೋಟಿ ಕೊಟ್ಟಿದೆ ಸರ್ ಬೆಂಗಳೂರಿಗೆ. ನೀವು ತಲೆ ಮೇಲೆ ಮಣ್ಣು ಹೊತ್ಕೊಂಡು ರೋಡ್ ಎಲ್ಲ ಮುಚ್ಚಕ್ಕೆ ಹೋಗಿದ್ದೀರಿ. ಸಿದ್ದರಾಮಯ್ಯ ಒಮ್ಮೆ ಹೇಳಿದ್ರು ಡಿ ಕೆ ಶಿವಕುಮಾರ್, ಏನು ಡಿ ಕೆ ಶಿವಕುಮಾರ್ ಬೆಂಗಳೂರು ಅವ್ರು ನೋಡ್ಕೋತಾರೆ ಅಂತ. ಡಿ ಕೆ ಶಿವಕುಮಾರ್ ಮೊದಲ ಕ್ಯಾಬಿನೆಟ್ನಲ್ಲೇ ಬೆಂಗಳೂರಿಗೆ ಸೀಮಿತವಾಗಿ 2,000 ಕೋಟಿ ಕೊಟ್ಟಿದ್ದಾರೆ. ಅಲ್ಲ, ಈಗ ನಾನು ನೋಡಿದೆ ಅದರಲ್ಲಿ ಏನೇನು ಘೋಷಣೆಗಳು ಮಾಡಿದ್ದಾರೆ. ಫಸ್ಟು ಒಬ್ಬ ಅಧಿಕಾರ ಸ್ವೀಕಾರ ಮಾಡಿದಾಗ ನನ್ನ ಪ್ರಾವಿಷನ್ಸ್ ಬಡ್ಜೆಟಲ್ಲಿ ಎಷ್ಟು ಹಣ ಇದೆ, ಮುಖ್ಯಮಂತ್ರಿ ಅಂತ ಹೇಳಿದ್ರೆ, ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಅಂತ ಹೇಳಿದ್ರೆ ನನ್ನ ಆದಾಯ ಎಷ್ಟು, ನಾನು ಯಾಕೆ ಖರ್ಚು ಮಾಡಬೇಕು, ಎಲ್ಲಿ ಮಿತವ್ಯಯ ಮಾಡಬೇಕು, ಎಲ್ಲಿ ಅಭಿವೃದ್ಧಿ ಮಾಡಬೇಕು, ಅದು ಒಬ್ಬ ಜಾಣ್ಮೆ ಇರೋವಂಥ ನುರಿತ ರಾಜಕಾರಣಿಯ ಕೆಲಸ. ಅದು ಇಲ್ಲಿ ಏಕಾಏಕಿ ಅನೌನ್ಸ್ ಮಾಡಿದ್ದಾರೆ. ಈಗ 2,000 ಕೋಟಿ ಒಂದು, ನೇಮಕಾತಿದ 10,000 ಕೋಟಿ, ಇವಕ್ಕೆಲ್ಲ ಎಲ್ಲಿಂದ ಬಡ್ಜೆಟಲ್ಲಿ? ಈಗಾಗಲೇ ನಿಮ್ಮದು ನಾನು ಕಳೆದ ಬಾರಿ ಅಧಿವೇಶನದಲ್ಲೇ ಮಾತಾಡಿದ್ದೀನಿ. ಕಳೆದ ಬಾರಿ ಅವರು ಏನು ಆದಾಯ ತೋರಿಸಿದ್ರು ಅದರಲ್ಲಿ 30% ಕಟ್ಟಾಗಿದೆ. 30% ಆದಾಯನೇ ಬಂದಿಲ್ಲ. ರೆವಿನ್ಯೂಯಲ್ಲಿ 30% ಆದಾಯ ಕಡಿಮೆ ಆಗಿದೆ. ಟ್ರಾನ್ಸ್ಪೋರ್ಟಲ್ಲಿ ಆದಾಯ ಕಡಿಮೆ ಆಗಿದೆ. ಇದು ಸೇಲ್ ಟ್ಯಾಕ್ಸ್ಗಳು ಅದರಲ್ಲಿ ಆದಾಯ ಕಡಿಮೆ ಆಗಿದೆ. ಅಬ್ಕಾರಿ ಒಂದು ಬಿಟ್ಟರೆ ಇನ್ನೆಲ್ಲ ಕಡಿಮೆ, ಆದಾಯ ಕಡಿಮೆ ಆಗಿದೆ. ಈಗ ಹೊಸ್ದಾಗಿ ಏನು ಬರ್ತೈತೆ? ಈಗ ಹೊಸ್ದಾಗಿ ಎಲ್ಲಿಂದ ಸೃಷ್ಟಿ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಆದಾಯನ? ಈಗ ಹಾಕೋ ತೆರಿಗೆ ಎಲ್ಲ ಹಾಕ್ಬಿಟ್ಟಿದ್ದೀರಾ, ಇನ್ನೆಲ್ಲಿಂದ ಬರ್ತದೆ ನಿಮಗೆ? ಕೇಂದ್ರನ ಬೈಯೋದಷ್ಟೇ. ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ ಅಂತ ಬೈಯೋದು ಬಿಟ್ಟರೆ ಇನ್ನೇನು ಮಾಡಲ್ಲ ಇವರು. ಸರ್, ಈ ಖಾತಾದಿಂದಲೂ ರೆವಿನ್ಯೂ ಜನರೇಷನ್ ಆಗ್ತದೆ ಸರ್ಕಾರಕ್ಕೆ. ಈಗ ಬೆಂಗಳೂರು ಸೀಮಿತ ಈ ಖಾತದ್ದು ಸರ್, ಏ ಖಾತದ್ದು ಸರ್ಕಾರಕ್ಕೆ ರೆವಿನ್ಯೂ ಜನರೇಷನ್ ಆಗುತ್ತೆ. ಸರ್ಕಾರಕ್ಕೆ ₹1 ಬಂದರೆ ಕಮಿಷನ್ ₹100 ಬರ್ತದೆ. ನನ್ನ ಫೋನ್ಪೇನೇ ತೋರಿಸ್ನಲ್ಲ, 10,000 ರೂಪಾಯಿ ತೊಗೊಂಡಿರೋದು, 20,000 ರೂಪಾಯಿ ಫೋನ್ಪೇ ಮಾಡಿರೋದು, ಲಂಚನ ಫೋನ್ಪೇ ಮಾಡಿರೋದು ಅಧಿವೇಶನದಲ್ಲೇ ನಾನು ತೋರಿಸಿದ್ದೀನಿ, ಪ್ರೂವ್ ಮಾಡಿದ್ದೀನಿ. ತೋರಿಸಿರೋದಲ್ಲ, ಪ್ರೂವ್ ಮಾಡಿದ್ದೀನಿ. ಅವನ್ನ ಸಸ್ಪೆಂಡು ಮಾಡಿದ್ದಾರೆ ಸರ್ಕಾರ. ಇಷ್ಟಾದ ಮೇಲೂ ಕೂಡ ಇಡೀ ರಾಜ್ಯಕ್ಕೆ ಮಾಡ್ತೀನಿ ಅಂದರೆ ಇದರಲ್ಲಿ ಅವ್ರ ಕೈವಾಡ ಇದೆ. ಇದರಿಂದ ದುಡ್ಡು, ಒಳ್ಳೆ ದುಡ್ಡು ಆದಾಯ ಬರುತ್ತೆ, ಕರಪ್ಷನ್ ಜಾಸ್ತಿ ಮಾಡ್ಬೋದು ಅನ್ನೋದಿದೆ. ಅಭಿವೃದ್ಧಿಗಂತೂ ಹಣ ಇಲ್ಲ, ಕರಪ್ಷನ್ಗೆ ಏನೇನು ಬೇಕೋ ಅಷ್ಟು ದಾರಿ ಹುಡುಕ್ತಾ ಇದ್ದಾರೆ ಅಷ್ಟೇ. ನೀವು ಪ್ರಿಯಾಂಕ್ ಖರ್ಗೆ ಅವರಿಗೆ ಹೋಮ್ ಮಿನಿಸ್ಟರ್ ಕೊಡ್ತಾರೆ ಅನ್ನೋ ಚರ್ಚೆ ಆಗ್ತಾ ಇದೆ. RSS ಅವ್ರು ಮೊದಲೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹೋಮ್ ಮಿನಿಸ್ಟರ್ ಆದರೆ ನಾನು ಹೇಳ್ದಲ್ಲ, ಬರಲಿ ಪಿಕ್ಚರ್ ಏನೇನು ಬರ್ತದೋ ಈ ಸಿನಿಮಾದಲ್ಲಿ ನೋಡೋಣ. ಈ ಹಳೆ ಪಿಕ್ಚರಲ್ಲಿ ಹೊಸದು ಏನೇನು ಕಲರಿಂಗ್ ಚೇಂಜ್ ಮಾಡಿರ್ತಾರೋ ಅಥವಾ ಎಲ್ಲ ಏನು ಮಾಡಿರ್ತಾರೋ ನೋಡೋಣ. 1 ತಿಂಗಳು ಬಿಡೋಣ ಅವ್ರಿಗೆ. ಆಮೇಲೆ ಏನು ಕಾಮೆಂಟ್ ಮಾಡೋಕ್ಕಿದ್ದೇ ಇದೆ, ಅಧಿವೇಶನ ಬಂದೇ ಬರುತ್ತೆ. ಪಕ್ಕಾ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ. ಆ ರೀತಿಯ ಒಂದು ವ್ಯವಸ್ಥೆಗಳ ನಾನು ನೋಡಿಲ್ಲ. ಬೇರೆಯವರೆಲ್ಲ ಬಂದು ಕೂತಿದ್ದಾರೆ, ಇನ್ಚಾರ್ಜ್ಗಳೆಲ್ಲ ಬಂದು ಕೂತಿದ್ರಲ್ಲ ಮೇಲೆ. ಸಾಂವಿಧಾನಿಕವಾದ ಕಾಂಗ್ರೆಸ್ ಇನ್ಚಾರ್ಜ್ ಬಂದ ಮೇಲೆ ಕೂತಿದ್ರಲ್ಲ. ಕೂತಿದ್ರು. ಸ್ವಾಮೀಜಿಗಳನ್ನೆಲ್ಲ ಕೆಳಗಡೆ ಹಾಕ್ಬಿಟ್ಟಿದ್ರು. ಎಲ್ಲ ಸ್ವಾಮೀಜಿಗಳು ಕೆಳಗಡೆ, ಎಲ್ಲ ಮೇಲೆ. ಮತ್ತೆ ಕಾಂಗ್ರೆಸ್ ಪಾರ್ಟಿಯ ಒಂದು ಡ್ಯಾಶ್ ಥರ ಮಾಡಿಬಿಟ್ಟಿದ್ರು. ಸರ್, ಈಗ ಬಸ್ ಪಾಸ್ ಒಂದು ವಿದ್ಯಾರ್ಥಿಗಳಿಗೆ ಒಳ್ಳೆ ಸ್ಕೀಮ್ ಆದರೆ ಫಂಡನ್ನು ಹೇಗೆ ಇದು ಮಾಡ್ತಾರೆ ಅಂತ ಈಗಾಗಲೇ ನಾನು ಅದ್ರ ಮೇಲೆ ಆಮೇಲೆ ಕಮೆಂಟ್ ಮಾಡ್ತೀನಿ. ಇವಾಗ ಈಗ ಫ್ರೀ ಬಸ್ ಪಾಸ್ ಮಾಡೋ ಅಂಥದ್ದು ಇದೆಲ್ಲ ಆಮೇಲೆ ಮಾಡೋಣ. ಅವರೆಲ್ಲ ಆರ್ಡ್ರ್ ಇಶ್ಯೂ ಮಾಡಲಿ. ಆರ್ಡ್ರಲ್ಲಿ ಏನಿರುತ್ತೆ ಇಂಪಾರ್ಟೆಂಟ್ ಅಲ್ವಾ? ಇದರೆಲ್ಲ ನೋಡೋದು ಆರ್ಡ್ರಲ್ಲಿ ಏನು ಇಶ್ಯೂ ಮಾಡಿರ್ತಾರೆ. ಈಗ ಗ್ಯಾರಂಟಿಗಳಲ್ಲಿ ಮಾಡಿದ್ರಲ್ಲ ಹಿಂದೆ, ನಾವೆಲ್ಲರಿಗೂ ನಿನಗೆ ಮಾದೇವಪ್ಪ ನಿನಗೂ ಫ್ರೀ,
ಇಲ್ಲಿ ಪಾಟೀಲ್ ಕಾಕಾ ಪಾಟೀಲ್ ಮಾದೇವಪ್ಪನೂ ಪತ್ತ ಇಲ್ಲ ಈಗ. ಮಾದೇವಪ್ಪ ಏನಾದ್ರು ಮಂತ್ರಿ ಆಗಿಲ್ಲಲ್ಲ. ಅವರು ಇಲ್ಲ ಪಾಪ ಖಾಲಿ ಆಗೋದು. ಕಾಕಾ ಪಾಟೀಲ್ ಇಲ್ವೇ ಇಲ್ಲ. ಎಲ್ಲ ಉಚಿತ ಅಂತಿದ್ರು, ಈಗ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳು ಮಾತ್ರ ತಗೊಂಡ ತಗೋಬೋದು, ಬಿಟ್ಟರೆ ಬಿಡ್ಬೋದು ಅನ್ನೋದು ಎಲ್ಲ ಟ್ರಿಕ್ಸ್ಗಳು ಬರ್ತದೆ. ನೀವು ಆದೇಶದ ಕಾಪಿ ಸಿಕ್ಕಿದ್ರೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಟ್ರಿಕ್ಸ್ ಏನೇನಿದೆ ಅವೆಲ್ಲ ಕಾಣಿಸುತ್ತೆ ಸ್ಪಷ್ಟವಾಗಿ. ಸರ್, ಡಿ ಕೆ ಶಿವಕುಮಾರ್ ಅವರಿಗೆ ಸಚಿವರ ನೇಮಕಾತಿಗೆ ನೀವು ಫ್ರೀಡಮ್ ಇಲ್ಲ ಅಂತ ಹೇಳ್ತೀವಿ. ಯಡಿಯೂರಪ್ಪ ಅವರು 4ನೇ ಸಾರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ತಿಂಗಳಿಗೆ ಅವರಿಗೆ ಸಚಿವರ ನೇಮಕ ಮಾಡೋಕ್ಕೆ ಅವಕಾಶ ಕೊಟ್ಟರೆ ಅದಕ್ಕೆ ಅವಕಾಶ ತಗೊಂಡು ಯಡಿಯೂರಪ್ಪ ಅವ್ರಿಗೆ ಯಾರ್ಯಾರು ಬೇಕೋ ಅವ್ರನ್ನೂ ನೇಮಕ ಮಾಡಿದ್ರು, ಬೇರೆಯವರ ಸಲಹೆ ತಗೊಂಡು ಬೇರೆಯವ್ರು ಹೇಳಿದ್ದು ನೇಮಕ ಮಾಡಿದ್ರು. ಅಲ್ಲಿ ಇಲ್ಲಿ ಯಾರೂ ಇಲ್ಲಲ್ಲ, ಡಿ ಕೆ ಕಡೆಯವ್ರು ಒಬ್ಬರು ಇಲ್ಲಲ್ಲ ಇಲ್ಲಿ.